ಅವರೆಕಾಳು ದೋಸೆಗೆ ಮೆಜರ್ಮೆಂಟ್ ಅಕ್ಕಿ ನೆನೆಸ್ತಿರೋದು. ಹ್ಯಾಸಿನ್ ಬೀನ್ ದೋಸಾ soak 2 measurements of this glass rice, only rice. This is called dosa rice which is available in the stores. 2 ಪಾವು ಈ ಅಕ್ಕಿ ನೆನೆಸ್ಕೊಳ್ಳಿ. 6 ಜನಕ್ಕೆ ಅಳತೆ. ಬರೀ ಅಕ್ಕಿ ಹಾಕೋದು, ಇದಕ್ಕೆ ಯಾವ ಬೇಳೆನೂ ಸೇರಿಸೋದಿಲ್ಲ ಅವರೆಕಾಳು ದೋಸೆಗೆ. ಅದು ಆಮೇಲೆ ಮಾಡಿ ನಾವು ವಿಡಿಯೋ. ಸೆಕೆಂಡ್ ಮೆಜರ್ಮೆಂಟ್ ಆಫ್ ದಿಸ್, 2ನೇ. ಈ ಅಕ್ಕಿನ ಚೆನ್ನಾಗಿ 3 ಸತಿ ತೊಳೆದು ಪೂರ್ತಿ ಮೇಲ್ ಬರೋ ತನಕ ನೀರು ಹಾಕ್ಕೊಂಡು 5ರಿಂದ 6 ಗಂಟೆ ಕಾಲ ನೆನೆಸ್ಕೊಳ್ಳಿ. ಇದೇ ರೀತಿ ನೀರು ದೋಸೆಗೂ ಮಾಡೋದು. ಕಾಯಿ ದೋಸೆ, ನೀರು ದೋಸೆ, ಅವರೆಕಾಳು ದೋಸೆ. ಅವರೆಕಾಳು ದೋಸೆ ಸೀಸನಲ್. The rice has been nicely washed 2 to 3 times and soaked in water. Excess water. The rice is in depth but the water is still here. Till the vessel fills up, fill the water. This is the same recipe or measurement for wet coconut, fresh coconut dosa. We call another one neer dosa, which will be very thin dosa, and as well hyacinth bean dosa. Hyacinth bean is seasonal, but this is the same method. ಕಾಯಿ ದೋಸೆ ಅಥವಾ ಅಕ್ಕಿ ದೋಸೆದು ಹಿಟ್ಟು ರುಬ್ತಾ ಇರೋದು ಇದು ಗ್ರೈಂಡರ್ನಲ್ಲಿ. ದಿಸ್ ಇಸ್ ಗ್ರೈಂಡಿಂಗ್ ಆಫ್ ಕೋಕೋನಟ್ ದೋಸಾ ಆರ್ ಕಾಯಿ ದೋಸಾ, ಕಾಳು ದೋಸಾ ಇನ್ ಗ್ರೈಂಡರ್. If the quantity is more, she grinds it in grinder or in mixie. ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಮಾತ್ರ ಗ್ರೈಂಡರ್ ಯೂಸ್ ಮಾಡ್ತಾರೆ, ಇಲ್ಲದ್ರೆ ಮಿಕ್ಸಿ ಯೂಸ್ ಮಾಡ್ತಾರೆ. ಸ್ಮೆಲ್ಸ್ ಆಫ್ ಕೋಕೋನಟ್. ಇದು ಅವರೆಕಾಯಿ ದೋಸೆಗೆ ಹಿಂದಿನ ದಿವಸ ರುಬ್ಕೊಂಡಿರೋ ಕಾಯಿ, ಕಾಯಿ ರಾತ್ರಿ ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ತೆಕ್ಕೊಳ್ಳಿ. ಅರ್ಧ ಗಂಟೆಯಿಂದ 1 ಅವರ್ ಮುಂಚೆ ಹೊರಗಡೆ ಇಟ್ಕೊಳ್ಳಿ, ತಣ್ಣಗಿರಬಾರ್ದು. Dosa batter for hyacinth bean dosa. This can be even done with pigeon peas, same method. ತೊಗರಿ ಕಾಳಲ್ಲೂ ಇದೇ ಥರ ದೋಸೆ ಮಾಡ್ಕೋಬೋದು. This is grinded batter, previous night grinded batter of rice and coconut, kept in the fridge overnight. Take it out 1 hour or half an hour before you make dosa, then add these ingredients. To this batter add chopped cleaned coriander leaf. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಬೇಯಿಸಿ ಆರಿಸಿರೋ ಅವರೆಕಾಳು. ದಿಸ್ ಇಸ್ ಕುಕ್ಡ್ cooled hyacinth bean mixture. Add salt accordingly, considering there is salt in the hyacinth bean which has been cooked previously. ಉಪ್ಪು ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಇದು ನೀರು ನೋಡ್ಕೊಂಡು ಹಾಕ್ಕೋಬೇಕಷ್ಟೆ. ಬೇಯಿಸಿರೋ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಹದ ನೋಡ್ಕೊಂಡು. The hyacinth bean cooked water can also be added. See the consistency and add the water. Ready. To check tawa if it is hot enough, sprinkle little water. ನೀರು ಚುಮುಕ್ಸ್ ನೋಡಿ ತವಾ ಮೇಲೆ ಬಿಸಿ ಆಗಿದೆಯಾ ಇಲ್ವಾ ಅಂತ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. Add little oil. She is using coconut fiber, ತೆಂಗಿನ ಜುಟ್ಟು ನಾರು ಎಣ್ಣೆ ಸ್ಪ್ರೆಡ್ ಮಾಡೋಕ್ಕೆ. To spread the oil she has used the fiber of coconut. This is hyacinth bean dosa
This is how it is done. You can't make it very thin since the beans will be there. ಈ ದೋಸೆ ಹೀಗೆ ಹುಯ್ಯೋದು. ದೋಸೆ ತೆಳು ಆಗಲ್ಲ, ಹಾಗೆ ಹರಡಕ್ಕೂ ಆಗಲ್ಲ. ಕಾಳಿರೋದ್ರಿಂದ ತಡೆಯುತ್ತೆ. ದೋಸೆ ದಪ್ಪಗೆ ಹುಯ್ಯುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತಟ್ಟೆ ಮುಚ್ಚಿ ಬೇಯಿಸಿ. ಕ್ಲೋಸ್ ದ ಲಿಡ್ ಅಂಡ್ cook. After one side is cooked, it will look brown here. In these holes you can see the brown. ಇಲ್ಲೆಲ್ಲ ಕೆಂಪಗಾಗಿರೋದು ಕಾಣಿಸುತ್ತೆ. ಆವಾಗ ತಿರುವು ಹಾಕಿ. Flip the dosa. While cooking the other side, you need not close the lid. ಹಿಂದ್ಗಡೆ ಬೇಯಿಸುವಾಗ ತಟ್ಟೆ ಮುಚ್ಚಿಡೋ ಗೋಜಿಲ್ಲ. ಬೇಕಿದ್ರೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಅವಶ್ಯಕತೆ ಮೇಲೆ. ಆ್ಯಡ್ ಆಯಿಲ್ ಆಫ್ಟರ್ ಫ್ಲಿಪ್ಪಿಂಗ್ ಇಫ್ ರಿಕ್ವೈರ್ಡ್. Flip and see if it is little brown enough and cooked enough and it is ready to be served. ತಿರುವು ಹಾಕಿ ನೋಡಿ. ಸ್ವಲ್ಪ ಕೆಂಪಗಾಗಿದ್ರೆ ಬಡ್ಸಕ್ಕೆ. ಹ್ಯಾಸಿಂತ್ ಬೀನ್ ದೋಸಾ had with chutney and clarified butter. Optional. Ghee is optional. ಅವರೆಕಾಳು ದೋಸೆ ಚಟ್ನಿ ಬೇಕಿದ್ರೆ ತುಪ್ಪದ ಜೊತೆ ತಿನ್ಬಹುದು.